ರಾಜ್ಯದಲ್ಲಿ ಎಸ್ಐಆರ್ ನಿಯಮಗಳು ನೀರಲ್ಲಿ ಹೋಮ. ಬೆಂಗಳೂರಿನಲ್ಲಿ ಮಸೀದಿಯಲ್ಲೇ ಮತಪಟ್ಟಿ ಪರಿಷ್ಕರಣೆ ಮಾಡಿ ಹೈಡ್ರಾಮಾ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರಿಂದ ವಾಗ್ದಾಳಿಯ ಹಂಗಾಮ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ದರ್ಶನ್ ಸೋಷಿಯಲ್ ಮೀಡಿಯಾದ ಸೂತ್ರಧಾರನ ಜಾತಕ ಪೊಲೀಸರ ಕೈಗೆ ಲಾಕ್. ಆದೇಶ ತಿದ್ದುಪಡಿ ಕೋರಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿ ಸುಪ್ರೀಂ ರಿಜಿಸ್ಟ್ರಾರ್ ರಾಕ್. ಕಲ್ಲುಕ್ವಾರಿ ದುರಂತ ಸಂಬಂಧ 4 ಆರೋಪಿಗಳು ಅರೆಸ್ಟ್. ಬಂಧಿತರನ್ನ ಮಾಗಡಿ ಜೆಎಂಎಫ್ಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ ಪೊಲೀಸರು. ವಾರ್ನ್ ಮಾಡಿ ಬಂದ ಬಳಿಕವೂ ದುರಂತ ನಡೆದಿದ್ಯಾಕೆ ಅನ್ನೋ ಬಗ್ಗೆ ತನಿಖೆ ಶುರು. ಬೆಂಗಳೂರಿನಲ್ಲಿ 3ನೇ ದಿನವೂ ಮುಂದುವರೆದ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಇಂದು ಸಹ ನಗರದ 5 ಪಾಲಿಕೆಗಳಲ್ಲೂ ಜೆಸಿಬಿಗಳ ಘರ್ಜನೆ. ಜಿಬಿಎ ಅಧಿಕಾರಿಗಳ ಮುಂದೆ ವ್ಯಾಪಾರಸ್ಥರು ಬಿಚ್ಚಿಟ್ರು ತಮ್ಮ ಯಾತನೆ. ಮಕ್ಕಳ ಸುರಕ್ಷತೆಗೆ ಹೈಕೋರ್ಟ್ನಿಂದ ಮಹತ್ವದ ಉಪದೇಶ. ಮಕ್ಕಳು ಮನೆ ತಲುಪೋವರೆಗೂ ಶಾಲೆಯದ್ದೇ ಜವಾಬ್ದಾರಿ ಎಂಬ ಆದೇಶ. ಶಾಲಾ ಆವರಣದಲ್ಲಿದ್ದಾಗ ಮಾತ್ರವಲ್ಲ, ಮಕ್ಕಳು ಮನೆ ಸೇರೋವರೆಗೂ ನಿಗಾ ಇರಲಿ ಅಂತ ಸಂದೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.